ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ವಾರದ ಕತೆ ಕಿಚ್ಚನ ಜೊತೆ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನಾರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೆನ್ನೆ ಎಪಿಸೋಡ್ ರಿವ್ಯೂ ಮಾಡ್ಕೊಳ್ಳೋಣ. ಆ್ಯಂಡ್ ಗೈಸ್, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಏನು ಗೌತಮಿ ಅವರು ಲೈಕ್ ಒಂದು ಮೈಕನ್ನು ಹಾಕೊಳ್ಳದೆ ಇರ್ತಾರೆ, ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ, ರೆಡಿ ಆಗ್ತಾ ಇರ್ತಾರೆ. ಸೊ ಮೈಕ್ನ ಮರ್ತು ಬಂದಿರ್ತಾರೆ, ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಸಾರಿ ಕೇಳೋ ಮುಖಾಂತರ ಸ್ಟಾರ್ಟಿಂಗ್ ಒಂದು ಎಪಿಸೋಡ್ನ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಮೋಕ್ಷಿತವ್ರಿಗೂ ಕೂಡ ಸಾರಿ ಕೇಳ್ತಾರೆ ಇಲ್ಲಿ. ಸೊ ಅವರು ಒಂದು ಕ್ಷಮೆ ಅನ್ನೋದು ಎಲ್ರಿಗೂ ಇದು ಮಾಡಿದ್ರು ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಅವರು ಜಸ್ಟ್ ಹ್ಯಾಂಡ್ ತಮ್ನ ಹಿಂಗೆ ಮಾಡಿ ಲೈಕ್ ಥಮ್ಸ್ ಅಪ್ ಕೊಟ್ಟು ಓಕೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕಟ್ ಮಾಡ್ತಾರೆ ಆ್ಯಕ್ಚುಲಿ ಬಿಗ್ ಬಾಸ್. ನೆಕ್ಸ್ಟ್ ಅದೇನಾಯಿತು ಅಂತ ತೋರಿಸಲ್ಲ. ಅದಾದಮೇಲೆ ನೆಕ್ಸ್ಟ್ ಗೌತಮಿ ಅವರು ಒಂದು ಅವ್ರದ್ದೇನೋ ಪಾಸಿಟಿವಿಟಿ ಅಂತ ಏನು ಹೇಳ್ತಾ ಇರ್ತಾರೋ ಕಣ್ಣು ಮುಚ್ಕೊಂಡು ಯೋಗ ಮಾಡಿಸಿ, ಅಂದರೆ ಅವರ ರಿಕಾಲ್ ಮಾಡ್ಕೊಳ್ಳೋದು ಮೊಮೆಂಟ್ಸ್ನ, ಲೈಕ್ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ಸ್ ಅಂತ ಆ ಥರ ಮೈಂಡಲ್ಲಿ ಇಟ್ಕೊಂಡು ಯಾರ್ಯಾರು ಹೇಳಬೇಕು ಅನ್ಸುತ್ತೋ ಅವ್ರನ್ನ ಕಣ್ಣು ಮುಚ್ಕೊಂಡು ಹೇಳಿ ಅಂತ ಬಿಡ್ತಾರೆ. ಸೊ ಫಸ್ಟು ರಜತ್ ಅವ್ರು ಸ್ಟಾರ್ಟ್ ಮಾಡ್ತಾರೆ, ಅವ್ರ ಮಗಳಿಗೆಲ್ಲ ಹಿಂಗೆ ಏನೇನೋ ಹೇಳ್ತಾರೆ. ಸೊ ಅದಾದಮೇಲೆ ಎಲ್ಲರದ್ದು ಸ್ಟೋರಿ ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಜಾಸ್ತಿ ಲೈಕ್ ಉಗ್ರ ಮಂಜು ಅವ್ರದ್ದು ಮತ್ತು ಇವ್ರದ್ದು ಹೈಲೈಟೆಡ್ ಪಾಠ ಕಾಣಿಸು ಅಂತ ಅನ್ಸುತ್ತೆ. ಯಾಕಂದರೆ ಉಗ್ರ ಮಂಜು ಅವರು ಹತ್ಕೊಂಡು ತನ್ನ ಫ್ಯಾಮಿಲಿಗೆ ಬಗ್ಗೆ ಹೇಳ್ತಾರೆ, ತಾಯಿ ಬಗ್ಗೆ, ಅವ್ರ ತಂಗಿದಿರ ಬಗ್ಗೆ ಚೆನ್ನಾಗಿ ನೋಡ್ಕೊತೀನಿ ಇನ್ಮೇಲೆ. ಆಮೇಲೆ ಥ್ಯಾಂಕ್ ಯು ಲೈಕ್ ಗೌತಮಿ ಅವ್ರಿಗೆ ಹೇಳ್ತಾರೆ, ಮೋಕ್ಷಿತ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾರೆ. ಸೊ ಇವರಿಬ್ಬರು ಥ್ಯಾಂಕ್ ಯು ಹೇಳಿದಾಗ ಲೈಕ್ ಅದಾದಮೇಲೆ ನೆಕ್ಸ್ಟ್ ಇವನ್ ಗೌತಮಿ ಅವರು ಕೂಡ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾರೆ, ಯಾರಿಗೆ ಮೋಕ್ಷಿತ್ ಅವ್ರಿಗೂ. ನನಗೆ ಇಲ್ಲಿ ಸರ್ಪ್ರೈಸ್ ಆಗಿದ್ದು ಇದೇ ನನಗೆ ಅನಿಸಿದ್ದು. ಏನೇ ದ್ವೇಷ ಇರ್ಬೋದು, ಬಟ್ ಸ್ಟಿಲ್ ಮನಸ್ಸಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಏನು ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಅದೇ ರೀತಿಯೇ ಇಟ್ಕೊಂಡಿದ್ದಾರೆ. ಬಟ್ ಆಚೆಗಡೆ ಏನು ಬಿಗ್ ಬಾಸ್ ಮನೆಗೆ ಏನು ಆಟ ತೋರಿಸ್ಬೇಕು ಅದನ್ನು ಅವ್ರು ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಮೋಕ್ಷಿತ್ ಅವರು ಎಚ್ಚೆತ್ಕೊಂಡು ಸ್ವಲ್ಪ ಬ್ರೈನ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ನನಗೆ ಸುದೀಪ್ ಸರ್ ಅದನ್ನೇ ಹೇಳಿರ್ತಾರೆ, ಅದನ್ನು ಆಮೇಲೆ ಹೇಳ್ತೀವಿ ಅದೇನಾಯಿತು ಅಂತ. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಸ್ಟಾರ್ಟಿಂಗ್ ಏಕ್ದಮ್ ಬಂದ ತಕ್ಷಣವೇ ಫಸ್ಟ್ ಮ್ಯಾಟ್ರ್ ಎತ್ಕೊಳ್ಳೋದೆ ಒಂದು ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಆ ಕ್ಲಿಪ್ಪಿಂಗ್ಗೆ ತ್ರಿವಿಕ್ರಮ್ ಮತ್ತು ಗೌತಮಿ ಅವರು ಏನು ಮಾತಾಡ್ತಾ ಇರ್ತಾರೋ ಈ ಶೋಭಾ ಶೆಟ್ಟಿ ಅವರು ಆಚೆ ಹೋಗಿದ್ರ ಬಗ್ಗೆ ಅದ್ರ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ಲೆವೆಲ್ಗೆ ಕ್ಲಾಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಬಟ್ ತ್ರಿವಿಕ್ರಮ್ ಅವರು ಇಲ್ಲೆಲ್ಲೋ ಒಂದು ಕಡೆ ನಾನು ಮನೆಯಿಂದ ಆಚೆ ಕಡೆ ಹೋಗ್ತೀನಿ ಅಂತ ಹೇಳಬಾರ್ದಿತ್ತು. ಅದನ್ನೇ ಸಾರಿ ಕೊಡೋದು. ನೀವು ಸಾರಿ ಕೇಳಿದ್ರಿ ಓಕೆ, ಬಟ್ ಮನೆಯಿಂದ ಆಚೆ ಕಡೆ ಹೋಗ್ತೀನಿ ಅಂತ ಪದೇ ಪದೇ ಹೇಳ್ಬೇಡಿ ಅಂತ ಹೇಳ್ತಾನೆ ಬರ್ತಾ ಇದ್ದೀನಿ. ನೀವು ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ಇನ್ ಕೇಸ್ ಈಗ ಆಲ್ರೆಡಿ ಶೋಭಾ ಶೆಟ್ಟಿ ಅವರು ಹೋಗಿದ್ದಾರೆ, ಅವ್ರು ಕೇಳ್ಕೊಂಡಿದ್ದ ರೀತಿಯಿಂದ ಕಳಿಸಿದ್ದೀವಿ ನಾವು. ಬಟ್ ನೀವು ಅದೇ ರೀತಿ ಕೇಳ್ತಾ ಇದ್ದೀರಾ. ಸೊ ನಿಮ್ಮನ್ನು ಕಳಿಸ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಲೈಕ್ ಹುಷಾರಾಗಿರಿ, ಆ ಮಾತುಗಳನ್ನ ಹೇಳ್ಬೇಡಿ ಅಂತ ಲೈಕ್ ವಿಸ್ತಾರವಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಸುದೀಪ್ ಸರ್ಗೆ ಪರ್ಸ್ನಲ್ ಆಗಿ ಹರ್ಟ್ ಆಗಿದೆ ಅಂತ ಅನ್ಕೊಂತೀನಿ. ಯಾಕಂತಂದರೆ ತ್ರಿವಿಕ್ರಮ್ ಅವರು ಆಲ್ರೆಡಿ ಅವ್ರಿಗೆ ಕ್ರಿಕೆಟ್ CCL ಆಡಿ ತುಂಬ ಪರಿಚಯ ಇರ್ತಾರೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಅವರೊಂದು ಮಾತು ಕೂಡ ಹೇಳ್ತಾರೆ, ನನಗೆ ಕ್ರಿಕೆಟಲ್ಲಿ ಜಾಸ್ತಿ ಪರಿಚಯ ಇದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಚೆನ್ನಾಗಿ ಪರಿಚಯ ಆಗ್ತಾರೆ. ಯಾಕಂದರೆ ನನ್ನ ಐ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ, ನೀವೇನು ಮಾಡ್ತಾ ಇದ್ದೀರಾ ಶಾರ್ಟಾಗಿ ಹೇಳಿದ ರೀತಿ ಇತ್ತು. ಅಂದರೆ ಸುದೀಪ್ ಸರ್ಗೂ ಹಾಗೂ ಬಿಗ್ ಬಾಸ್ಗೆ ಅವಮಾನ ಮಾಡೋ ರೀತಿ ಥರ ಇತ್ತು. ಯಾಕಂದರೆ ಒಬ್ಬ ಕಂಟೆಸ್ಟೆಂಟು, ಆ್ಯಕ್ಚುಲಿ ನಾವು ಅದನ್ನು ನೋಡಿದ್ವಲ್ಲ, ಏನು ಕ್ಲಿಪ್ಪಿಂಗ್ಸ್ ಇತ್ತು, ಬಟ್ ನಾವು ನೋಡಿದ್ದು ಬರೀ 1.5 hour ಕ್ಲಿಪ್ಪಿಂಗ್ಸ್ ಮಾತ್ರ. ಬಟ್ ಶೋಭಾ ಶೆಟ್ಟಿ ಅವ್ರು ಏನು ಮಾಡ್ತಾರೆ, ತುಂಬ ಇರಿಟೇಟ್ ಮಾಡ್ತಾರೆ. ಅವ್ರಿಗೆ ಹೋಗೋ ಆ ಥರ ಇಲ್ಲ, ಹೋಗೋ ಥರನೂ ಇಲ್ಲ ಅಂತಂದ್ರೆ ನಾನು ಹೋಗ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಆ ಥರ ಮಾತಾಡ್ತಾರೆ. ಶಿ ವಾಂಟ್ ಅಟೆನ್ಷನ್ ಬೇಕು ಅಂತಂದರೆ ನಿಮಗೆ ತೆಲುಗು ಬಿಗ್ ಬಾಸಲ್ಲಿ ಅವರೆಲ್ಲ ಸಹಿಸ್ಕೊಬೋದೇನೋ. ಬಟ್ ಕನ್ನಡದಲ್ಲಿ ಆ ಥರ ತುಂಬ ಡ್ರಾಮಾ ಎಳೆಯೋದು ಏನಾಗುತ್ತೆ, ಅದು ಎಂಥವ್ರಿಗಾದ್ರೂ ಬೇಜಾರು ತರಿಸುತ್ತೆ. ಎಸ್ಪೆಷಲಿ ಸುದೀಪ್ ಸರ್ಗೆ ಅವ್ರು ಅಲ್ಲಿ ನಿಂತ್ಕೊಂಡು ಅಷ್ಟು ಪೇಷನ್ಸಿಂದ 1 hour ಮಾತಾಡಿದಾರಂತೆ ಗುರು. 1 hour ಆದಮೇಲೆ ಮತ್ತೆ 40 minutes ಅವ್ರ ಹತ್ರನೂ ಮಾತಾಡಿದ್ದಾರೆ. ಒಬ್ಬರು ಪರ್ಟಿಕ್ಯುಲರ್ ವ್ಯಕ್ತಿಗೆ ಅಷ್ಟು ಟೈಮ್ ಕೊಟ್ಟ ಮೇಲೆ ಸೊ ಅದು ಮತ್ತೆ ಎಲಾಬ್ರೇಟ್ ಆಗ್ತಾ ಇದೆ ಅಂತಂದಾಗ, ಅವ್ರಿಗೆ ಹೆಲ್ತ್ ಇಶ್ಯೂ ಆಗ್ತಾ ಇಲ್ಲ ಅಂತಂದಾಗ ಡೈರೆಕ್ಟಾಗಿ ಒಂದೇ ಮಾತು ಹೇಳಬೇಕಾಗಿತ್ತು, ಇಲ್ಲ ಸರ್ ನನ್ನ ಹೆಲ್ತ್ ಇಶ್ಯೂ ನನಗೆ ಆಗ್ತಾ ಇಲ್ಲ, ಖಂಡಿತವಾಗಿ ನಾನೇ ಹೇಳ್ತಾ ಇದ್ದೀನಿ, ಪ್ಲೀಸ್ ನನಗೆ ಕಳಿಸಿ, ಅವರಿಬ್ಬರನ್ನ ಸೇಫ್ ಮಾಡಿ ಅಂತಂದಿರೆ ಇವರು ಹೀರೋ ಆಗ್ತಿದ್ರು. ಬಟ್ ಇದೆಲ್ಲ ಗೊತ್ತಿದ್ದು ಕೂಡ ಇವರೇನೋ ಬಿಗ್ ಬಾಸ್ ಅವರೇ ಒಂದು ಲೈಕ್ ಸ್ಕಿಟ್ ಮಾಡಿ ಅವ್ರನ್ನ ಕಳಿಸೋ ರೀತಿ ಇತ್ತು ಅಂತ ಲೈಕ್ ತ್ರಿವಿಕ್ರಮ್ ಅವ್ರು ತ್ರಿವಿಕ್ರಮ್ ಅವ್ರಿಗೆ ಬೇಡವಾಗಿತ್ತು. ಯಾಕಂತಂದ್ರೆ ಯಾರಾದರೂ ಹೋಗ್ತಿದ್ರು, ಇವ್ರು ಸೇವ್ ಆಗಿದಾರಾ, ಇವ್ರು ನೋಡ್ಕೊಂಡಿದ್ದೀರಾ ಲೈಕ್ ಕರೆಕ್ಟಾಗಿರೋದು. ಇವರು ಶಿಶಿರ್ ಹೋಗ್ತಿದ್ರು, ಐಶ್ವರ್ಯ ಅವ್ರು ಹೋಗ್ತಿದ್ರು, ಶೋಭಾ ಶೆಟ್ಟಿ ಅವ್ರು ಹೋಗ್ತಿದ್ರು, ಇವ್ರು ಬೇಡವಾಗಿತ್ತು. ಗೌತಮಿ ಅವ್ರು ಇವ್ರ ಜೊತೆ ಸೇರ್ಕೊಂಡು ಇಬ್ರಿಗೂ ಒಂದು ರೇಂಜ್ಗೆ ಕ್ಲಾಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಬೇಕಾಗಿಲ್ಲ ಅವಶ್ಯಕತೆ. ಅದನ್ನೇ ಹೇಳ್ದಾಗೆ ಸುದೀಪ್ ಸರ್ಗೆ ಈಗ ಏನಂತ ಹೇಳಿದ್ರು, ನಿಮ್ಮ ಒಳ್ಳೇದಕ್ಕೆ ನಾನು ಮಾಡ್ತಾ ಇರೋದು ಅಂತ ಅಂತಾರೆ. ಯಾಕಂದ್ರೆ ಅವ್ರು ಒಳ್ಳೇದಕ್ಕೆ, ಹೌದು, ಈಗ ಯಾರೋ ಒಬ್ರು ಆಚೆ ಹೋಗ್ತಾ ಇದಾರೆ ಅಂದ್ರೆ ಇನ್ನಿಬ್ರು ಸೇವ್ ಆಗಿರ್ತಾರಲ್ವಾ, ಅದನ್ನ ಯೋಚನೆ ಮಾಡಿ. ನಿಮ್ಮ ಫ್ರೆಂಡ್ಸು 50 ದಿನದ ಜೊತೆ ಆಟದಲ್ಲಿ ಆಡ್ಕೊಂಡು ಬಂದಿರುವಂಥ ಫ್ರೆಂಡ್ಸ್ಗಳೇ ಸೇವ್ ಆಗ್ತಾ ಇದ್ದಾರೆ, ಯಾರೋ ಒಬ್ರು ಹೊಸಬ್ರು ವೈಲ್ಡ್ ಕಾರ್ಡ್ ಬಂದರು ಹೋಗ್ತಾ ಇದ್ದಾರೆ ಅಂತಂದ್ರೆ ನೀವು ಖುಷಿ ಪಡಬೇಕು. ಬಟ್ ಅದನ್ನು ನೀವು ಡೌಟ್ ಪಟ್ಟರೆ ಅದು ಎಂಥವ್ರಿಗಾದ್ರೂ ಹರ್ಟ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಅದು 1 hour ಫುಲ್ಲು ಡಿಸ್ಕಷನ್ ಅವ್ರದ್ದೇ ಇರುತ್ತೆ. ಆ್ಯಕ್ಚುಲಿ ನೆನೆ ಎಪಿಸೋಡ್ ಮೇನ್ ರಿಲೇಟೆಡ್ ಇದೆ ಅವ್ರದ್ದು. ಸೊ ಆ್ಯಕ್ಚುಲಿ ಇಲ್ಲಿ ಸುದೀಪ್ ಸರ್ ಬಗ್ಗೆನೇ ತುಂಬ ಜನ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ, ಏನಪ್ಪ ಇದು ಈ ಥರ ಮಾಡಿಬಿಟ್ರು, ಅಂದರೆ ಪಾರ್ಶಿಯಾಲಿಟಿ ಮಾಡಿದ್ರು, ಬಯಾಸ್ಟಾಗಿ ರಿವ್ಯೂ ಮಾಡಿದ್ರು. ಗೈಸ್ ಆ್ಯಕ್ಚುಲಿ ಅವ್ರಿಗಿಂತ ಬೇರೆ ಇನ್ನೊಬ್ಬ ವ್ಯಕ್ತಿ ಆ ಥರ ಕರೆಕ್ಟಾಗಿ ನಡ್ಕೊಳ್ಳೋ ವ್ಯಕ್ತಿ ಇನ್ನೊಬ್ಬರನ್ನ ನೋಡೇ ಇಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ವೇದಿಕೆಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ನೆನೆ ಆ್ಯಕ್ಚುಲಿ ತ್ರಿವಿಕ್ರಮ್ ಅವ್ರಿಗೆ ಬೈದಿದ್ದು ಒಳ್ಳೇದೇ ಇತ್ತು. ಯಾಕಂದರೆ ತ್ರಿವಿಕ್ರಮ್ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಎಲ್ಲದಕ್ಕೂ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಉಗ್ರ ಮಂಜು ಬೇರೆ ಥರ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಗೇಮಲ್ಲಿ ಯೂಸ್ ಮಾಡ್ತಾರೆ. ಬಟ್ ಇವರೆಲ್ಲ ಪ್ರತಿ ಒಂದಕ್ಕೂ ಒಬ್ಬ ವ್ಯಕ್ತಿ ಹತ್ರ ಮಾತಾಡೋದಕ್ಕೆ ಕೂಡ ತುಂಬ ಸ್ಟ್ರಾಟಜಿ ಮಾಡಿ ಮಾತಾಡ್ತಾ ಇದ್ದಾರೆ. ಬಟ್ ಅದು ತಪ್ಪಾಗುತ್ತೆ, ಎಲ್ಲೊಂದು ಕಡೆ ಕ್ಯಾಲ್ಕುಲೇಷನ್ ರಾಂಗ್ ಆಗಿಬಿಡುತ್ತೆ. ತ್ರಿವಿಕ್ರಮ್ ಅವರು ಒಳ್ಳೆ ಪ್ಲೇಯರ್ ಆ್ಯಕ್ಚುಲಿ. ಬಟ್ ಇದು ಸುದೀಪ್ ಸರ್ ಏನು ಏಟ್ ಕೊಟ್ಟರು ಗೊತ್ತಾ, ಅದು ಆ್ಯಕ್ಚುಲಿ ಅವ್ರಿಗೆ ತಿತ್ಕೊಂಡು ನಡೆದ್ರೆ ಒಳ್ಳೆ ಪ್ಲೇ. ಅಂದರೆ
ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಇವ್ರು ಹೇಳಿದ್ದು ನನಗೆ ಒಳ್ಳೇದಾಯಿತು ಅಂತ. ಆ್ಯಂಡ್ ಸುದೀಪ್ ಸರ್ ಎಲ್ಲೂ ಕೂಡ ರ್ಯಾಶ್ ಆಗಿ ಕೂಡ ಮಾತಾಡಲ್ಲ. ಇಲ್ಲಿ ಒಂದು ರ್ಯಾಶ್ ಆಗಿ ಏನಕ್ಕೆ ಮಾತಾಡಿಲ್ಲ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಗೈಸ್. ಆ್ಯಕ್ಚುಲಿ ಲಾಯ ಜಗದೀಶ್ ಅವರು ಇರೋ ತನಕ ಸುದೀಪ್ ಸರ್ ಲೈಕ್ ರ್ಯಾಶ್ ಆಗಿ ಹೇಳಿದ್ರು, ಅವ್ರಿಗೂ ಕೂಡ ಒಂದು ಪದ ಬಳಸಿ ನನ್ನ ಮಗಂದು ನಂದು ಇದ್ರ ಪ್ರಕಾರನೇ ನಾನು ಬಿಗ್ ಬಾಸ್ ನಡೀತಾ ಇರೋದು ಅಂತ ಒಂದು ಮಾತುಗಳು ಹೇಳಿದ್ರು, ನೆನಪಿದ್ಯಾ? ಸೊ ನಮ್ಮ ಅಪ್ರಾಣೆಗೂ ನೀವು ಬಿಗ್ ಬಾಸ್ ಏನೂ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದ್ರು. ಅವಾಗ ಏನಕ್ಕೆ ಅಷ್ಟು ರ್ಯಾಶ್ ಆಗಿ ಹೇಳಿದ್ರು ಅಂತಂದರೆ ಅವಾಗ ಬಿಗ್ ಬಾಸ್ TRP ಮೇಲಿತ್ತು. ಈವನ್ ಲಾಯ ಜಗದೀಶ್ ಅವ್ರು ಕೂಡ ಆ ಥರ ನಡ್ಕೋತಿದ್ರು ಆ್ಯಂಡ್ ಅಲ್ಲಿ TRPಗೋಸ್ಕರನೇ ಅಷ್ಟೆಲ್ಲ ಮಾಡ್ತಿದ್ರು ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಬಟ್ ಇಲ್ಲಿ ಆ್ಯಕ್ಚುಲಿ ಇವ್ರಿಗೆಲ್ಲ ಬೈದ್ಬಿಟ್ರೆ ಏನಾಗುತ್ತೆ ಅಂತಂದರೆ ಇವರೆಲ್ಲ ಕುಗ್ಗೋಗ್ಬಿಡ್ತಾರೆ. ಈವನ್ ನಾವು ಅದನ್ನು ಬೆಸ್ಟ್ ಎಕ್ಸಾಂಪಲಾಗಿ ಯಾರು ತೊಗೋಬೋದು ಅಂತಂದರೆ ಚೈತ್ರ ಕುಂದಾಪುರ ಅವ್ರು ತೊಗೋಬೋದು. ಸುದೀಪ್ ಸರ್ ಬೈದ್ರು ಅಂದ ತಕ್ಷಣ 4-5 ದಿನ ಅವ್ರು ಏನು ಮಾತೇ ಆಡಿರಲಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ರು. ಆಮೇಲೆ ಉಗ್ರ ಮಂಜುವರೆಗೂ ನೋಡ್ಬೋದು ನೀವು, ಸುದೀಪ್ ಸರ್ ಒಂದು ಮಾತಾಡಿದ್ರೆ ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಈ ಥರ ಎಲ್ಲರೂ ಜಾಸ್ತಿ ರ್ಯಾಶಾಗಿ ಬೈದರೆ ಇವರು ಲೈಕ್ ಮಾತಾಡೋದೇ ಕಮ್ಮಿ ಮಾಡಿಬಿಡ್ತಾರೆ. ಮತ್ತು TRP ಡೌನ್ ಆಗುತ್ತೆ ಒಂದು ಉದ್ದೇಶದಿಂದ ತಲೆ ಹಿಡ್ಕೊಂಡು ಬಿಗ್ ಬಾಸ್ ಟೀಮ್ ಅವ್ರು ಹೇಳಿರ್ತಾರೆ ಇವ್ರಿಗೆ, ಲೈಕ್ ನೀವು ಹೇಳೋ ಥರ ಹೇಳಿ, ಲೈಕ್ ತುಂಬ ರ್ಯಾಶಾಗಿ ಬೇಡ ಅಂತ ಕೂಡ ಹೇಳಿರ್ತಾರೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಏನು ಹೇಳಬೇಕು, ಏನು ಮನದಟ್ಟು ಮಾಡಬೇಕು ಅವ್ರಿಗೆ ಅಷ್ಟು ಮಾತ್ರ ಮನದಟ್ಟು ಮಾಡಿರ್ತಾರೆ. ಇಲ್ಲಿ ತುಂಬ ನಾವು ಅನ್ಕೋತೀವಿ ತುಂಬ ರ್ಯಾಶಾಗಿ ಹೇಳ್ಬೋದಿತ್ತಲ್ಲ ಅಂತ, ಬಟ್ ಎಲ್ಲ ಕಡೆನೂ ಯೋಚನೆ ಮಾಡಿದಾಗ ಅವರು ಹೇಳೋ ರೀತಿ ಕರೆಕ್ಟಾಗಿತ್ತು ಅಂತ ಅನಿಸ್ತು. ಈವನ್ ನಿನ್ನೆ ಆ್ಯಕ್ಚುಲಿ ಅದೇ ಆಗಿದ್ದು, ತ್ರಿವಿಕ್ರಮ್ ಅವ್ರಿಗೆ ರ್ಯಾಶಾಗಿ ಹೇಳಿದ್ರು ಅಂತಲೂ ಇತ್ತು, ರ್ಯಾಶಾಗಿ ಹೇಳಿದಿರೋ ರೀತಿಯೂ ಇತ್ತು. ಅದು ಒಳ್ಳೇದು ಆ್ಯಕ್ಚುಲಿ. ಅದು ಇದ್ದು ಅಂತಂದರೆ ಏನಾಗುತ್ತೆ, ಅವರು ಕೂಡ ಒಳ್ಳೆ ಪ್ಲೇಯರ್ಗಳಿಗೆ ಮುಂದೆ ಹೋಗೋದಕ್ಕೆ ಪುಷ್ ಕೊಡುತ್ತದೆ ಆ್ಯಕ್ಚುಲಿ. ಇವನ್ ತ್ರಿವಿಕ್ರಮ್ ಅವ್ರ ಸ್ಪೋರ್ಟ್ಸ್ಮನ್ಶಿಪ್ ಅಂದರೆ ಏನು ಹೇಳ್ತಾರೆ ಅಂದರೆ ಅವ್ರು ಸ್ಪೋರ್ಟ್ಸ್ ಫೀಲ್ಡಿಂದನೇ ಬಂದಿರೋದ್ರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಬೋದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಬಂದು ಧನ್ರಾಜ್ ಅವ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತಾರೆ. ಏನು ಧನ್ರಾಜ್ ಅವ್ರದ್ದು ಕ್ಲಿಪ್ಪಿಂಗ್ಸ್ ಅಂದರೆ ಆ್ಯಕ್ಚುಲಿ ಇದು ಸೊ ಕ್ಯಾಪ್ಟನ್ಸಿ ಪಡೆಯೋದಕ್ಕೂ ಕೂಡ ತಪಾಸ್ ಮಾಡಿರಬೇಕು, ಒಂದು ವರ ಅದು ಆ್ಯಕ್ಚುಲಿ. ಅದು ಅಷ್ಟು ಕಷ್ಟಪಟ್ಟು ನನಗೂ ಲೈಕ್ ನಾನು ಆಗಬೇಕು ಅಂತಿದ್ದೆ, ಬಟ್ ನನಗೆಲ್ಲೋ ಏನೋ ಒಂದು ಮೂಲಕ ಶಕ್ತಿ ಮೂಲಕ ನನಗೆ ಸಿಕ್ತು. ಬಟ್ ಈಗ ಗೌತಮಿ ಅವ್ರಿಗೂ ಅದೇ ರೀತಿ ಸಿಕ್ತು ಅಲ್ವಾ, ಎಷ್ಟು ಲೈಕ್ ಹಾರ್ಡ್ ವರ್ಕು ಇದೆ ಇಲ್ಲಿ, ಹಾರ್ಡ್ ವರ್ಕ್ ಇದೆ ಅದನ್ನು ಹೇಳ್ತಾರೆ. ಹಾರ್ಡ್ ವರ್ಕು ಪ್ಲಸ್ ಲಕ್ಕು ಎರಡೂ ಇತ್ತು, ಅದರಿಂದ ಕೂಡ ಬಂತು. ಇದನ್ನ ಸುದೀಪ್ ಸರ್ ಮತ್ತೆ ಏನು ಮಾಡ್ತಾರೆ, ಮೋಕ್ಷಿತಾ ಮ್ಯಾಟ್ರಿಗೆ ಬರ್ತಾರೆ. ಇಲ್ಲಿ ಮೋಕ್ಷಿತಾ ಅವ್ರದ್ದು ಒಂದೇ ಒಂದು ತಪ್ಪೇನಂತಂದರೆ ಆ್ಯಕ್ಚುಲಿ ಅವರು ಏನು ಒಂದು ಪರ್ಸ್ನಲ್ ಆಗಿ ಇರೋದನ್ನು ತೊಗೊಳಕ್ಕೆ ಹೋಗ್ಬಾರ್ದು. ಏನೇ ಒಂದು ಹೇಳಿದ್ರು ಕೂಡ, ಯಾರೇ ಏನೇ ಹೇಳಿದ್ರು ಪರ್ಸ್ನಲಾಗಿ ತೊಗೊಂಡ್ಬಿಡ್ತಾರೆ ಅವರು. ಅದೇನಾಗುತ್ತೆ, ಅವ್ರು ಅದನ್ನೇ ಕೊರ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಅದೊಂದು ನೆಗೆಟಿವ್ ಅವ್ರ ಹತ್ರ ಇದೆ. ಬಟ್ ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಒಳ್ಳೆ ಪ್ಲೇಯರ್, ಪಾಸಿಟಿವಿಟಿ ತುಂಬ ಇದೆ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಬೇರೆಯವ್ರ ಹತ್ರ ಮಾತಾಡೋ ರೀತಿ ಆಗಿರ್ಬೋದು, ಆ್ಯಂಡ್ ಇನ್ನೊಬ್ರಿಗೆ ಲೈಕ್ ಹುರಿದುಂಬಿಸೋದಾಗಿರ್ಬೋದು, ಆ್ಯಂಡ್ ಯಾರೋ ಒಬ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಏನೋ ಒಂದು ಪಾಯಿಂಟ್ನ ಕೊಡೋಕೆ ಹೋಗ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಅದನ್ನು ಬಿಟ್ಟು ಇವ್ರು ಏನು ಮಾಡ್ತಿದ್ರೆ ಪರ್ಸ್ನಲಾಗಿ ಈಗೋ ಅದು ಏನಾಗುತ್ತೆ ಅಡ್ಡ ಬಂದಾಗ, ಸೊ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟು ಆ ವರ್ಡಿಂಗ್ಸ್ ಈ ವರ್ಡಿಂಗ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಾ. ಅದು ಓಕೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಲೇಬೇಕು ಯಾರಿಗಾದ್ರೂ ಅಷ್ಟೇ. ಅದು ಒಳ್ಳೆ ಆ ಕಡೆ ಅವ್ರ ಸ್ಟ್ಯಾಂಡಿಗೆ ನಾನು ಕೂಡ ಲೈಕ್ ಮೆಚ್ಚುಗೆ ಪಟ್ಟೆ ಆ್ಯಕ್ಚುಲಿ. ಯಾಕಂತಂದರೆ ಏನಪ್ಪ ಇದು ಕ್ಯಾಪ್ಟನ್ಸಿ ಟಾಸ್ಕ್ನೇ ಇವ್ರು ಬಿಟ್ಕೊಟ್ಬಿಡಲ್ಲ, ನನಗೂ ಲಿಟ್ರಲಿ ಶಾಕ್ ಆಯ್ತು ಆ ಟೈಮಲ್ಲಿ. ಬಟ್ ಸ್ಟಿಲ್ ಅದಾದಮೇಲೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟಿದ್ರೆ ಗೌತಮಿ ಅವ್ರಿಗೆ ಇನ್ನೂ ತುಂಬ ಹೀರೋ ಆಗಿ ಅದನ್ನು ಕೂಡ ಹೈಲೈಟ್ ಮಾಡ್ತಾರೆ. ಅಲ್ಲಿ ಬಾತ್ರೂಮಲ್ಲಿ ನಿಂತ್ಕೊಂಡು ಹೋಗ್ಲಾ ಬೇಡವಾ ಅನ್ನೋ ಥರ ಲೈಕ್ ಹೇಳ್ತಾರೆ. ಬಟ್ ಅವ್ರು ಹೇಳಿದ್ದು ಏನಂತಂದ್ರೆ, ನಾನು ಅಲ್ಲಿ ಹೋಗ್ಬಿಟ್ರೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅನ್ಕೊಂತಾರೆ, ಯಾರಾದರೂ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿರೋ 14-12 ಜನ ವ್ಯಕ್ತಿಗಳು ಕೂಡ ಹೇಳ್ತಾರೆ, ಏನೋ ನಾವು ನಡೆದಾಡಿದ್ರೆ ಕೂಡ ನಂಗೆ ನಡೀತಾ ಇದ್ದಾರೆ ಅಂತ ಹೇಳ್ತಾರೆ. ಬ್ಲೇಮ್ ಮಾಡೋದು ಜಾಸ್ತಿ. ಇವನ್ ಸುದೀಪ್ ಸರ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರು. ನೀವು ಎಲ್ಲೋ ಸ್ವಲ್ಪ ಊಟ ಮಾಡ್ತಾ ಇರ್ತೀರಾ, ಯಾರೋ ಬಂದು ಏನೋ ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೆ ಬಕೆಟ್ ಹಿಡ್ಕೊಂಡು ಜಾಸ್ತಿ ಊಟ ಮಾಡ್ತಾವ್ರೆ ಅಂತ ಹೇಳ್ತಾರೆ, ಅವಾಗ ಏನ್ ಮಾಡ್ತೀರಾ ಅಂತ ಅಂತಾರೆ. ಅಂಡ್ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. 11 ಜನ ಅವ್ರು ನಿಮ್ಗೆ ಆಗದೆ ಇರೋ ಒಬ್ರು ಮಧ್ಯದಲ್ಲೇ ಒಬ್ರು ಅಡುಗೆ ಮಾಡಿರ್ತಾರೆ, ಸೊ ಅವ್ರ ಊಟ ನೀವು ತಿನ್ನಲ್ವಾ ಹಂಗಂದ್ರೆ ಅದು ಸೆಲ್ಫ್ ರೆಸ್ಪೆಕ್ಟ್ ಆಗ ಎಲ್ಲ ತ್ಯಾಗ ಮಾಡಬೇಕಾಗುತ್ತೆ. ಅವ್ರು ಹೇಳಿದ ಪಾಯಿಂಟ್ ಒಂದು ಕರೆಕ್ಟ್ ಆಗಿತ್ತು. ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಗೆ 12 ಜನನೇ ನಿಮ್ಗೆ ಸಿಗೋದು, ಫೇಸ್ ಟು ಫೇಸ್ ಸಿಗ್ತಾರೆ. ಈಗ 1 ವೀಕ್ ಕಂಟಿನ್ಯೂ ಮಾಡಿ, ಓಕೆ ನನಗೆ ಅರ್ಥ ಆಗುತ್ತೆ. ಏನೋ ಅವ್ರೇನೋ ಪರ್ಸ್ನಲಾಗಿ ನಿಮ್ಗೆ ಹರ್ಟ್ ಮಾಡಿದ್ರು, ಪರ್ಸ್ನಲಾಗಿ ನಿಮಗೆ ಡ್ಯಾಮೇಜ್ ಮಾಡಿದ್ರು ಅಂತಂದರೆ ಓಕೆ. ಬಟ್ ಬಿಗ್ ಬಾಸ್ ಮನೆ ಇರೋದೇ ಹಾಗೆ ಗುರು. ಅವ್ರ ಸ್ಕಲ್ಪ್ಚರ್ ಹೆಂಗಿರುತ್ತೆ ಅಂತಂದರೆ, ಇವನ್ನ ನಾನು ನಾಮಿನೇಟ್ ಮಾಡಬೇಕಾಗುತ್ತೆ, ನಾನು ಇವನ್ನ ನಾಮಿನೇಟ್ ಮಾಡಿ. ಅದನ್ನೇ ಹೇಳಿದ್ರು, 12 ಜನ ನೀವೇನಿದ್ದೀರ ಕಿತ್ತಾಡ್ಲಿ ಅಂತಾನೆ, ಅವ್ರನ್ನ ಕಿತ್ತಾಡಿ ಗೆಲ್ಲಿ ಅಂತಾನೆ ನಾವು ಅವ್ರನ್ನ ನಿಮ್ನೆಲ್ಲ ಬೇರೆ ಮನಸ್ಥಿತಿ ಇರೋರ್ನ ಒಳಗಡೆ ಬಿಟ್ಟಿರೋದು. ಒಂದೇ ಮನಸ್ಸಲ್ಲಿ ಅಲ್ಲಿ ಆಕ್ಚುಲಿ ಯಾರು ಕೂಡ ಒಂದೇ ಮನಸ್ಸಿನ ವ್ಯಕ್ತಿಗಳು ಇಲ್ಲ. ಅಲ್ಲಿ ಎಲ್ಲರೂ ಡಿಫ್ರೆಂಟ್ ಮೈಂಡ್ಸೆಟ್. ಓಕೆ, ಮೋಕ್ಷಿತಾ ಅವ್ರು ಅಗ್ರಿ ಮಾಡ್ತೀನಿ, ಸೆಲ್ಫ್ ರೆಸ್ಪೆಕ್ಟ್ ಓಕೆ. ಬಟ್ ಅಟ್ ಎಂಡ್ ಆಫ್ ದ ಡೇ ಅದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದು. ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಏನಾಗುತ್ತೆ, ಅವರು ಹೌದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದೆ ಅಲ್ವಾ, ನನಗೆ ಇಲ್ಲೇನು ಬಕೆಟ್ ಹಿಡಿಯೋ ಅವಶ್ಯಕತೆ ನನಗೇನಿಲ್ಲ, ನಾನು ಹೋಗ್ಬಿಟ್ಟು ಡೈರೆಕ್ಟಾಗಿ ನಾನು ಟಾಸ್ಕ್ ಕೊಟ್ಟಿರೋದು ನಿಯಮ ಆ ಥರ ಇದೆ. ನಿಯಮನ ಇವಾಗ ನಾವು ಹೆಂಗೆ ಎಲ್ಲೇ ಹೋದ್ರೂ ಕೂಡ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತಲ್ವಾ, ಅದೇ ರೀತಿ ಬಿಗ್ ಬಾಸ್ ಒಂದು ರೂಲ್ಸ್ನ ಕೊಟ್ಟು ಒಂದು ಟಾಸ್ಕ್ನ ಕೊಟ್ಟಾಗ ಅವ್ರು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೋಗ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ರೆಸ್ಪೆಕ್ಟ್ನ ನೀವು ಕಳ್ಕೊಂಡ್ರಿ. ಆ್ಯಂಡ್ ಇನ್ನೊಂದು ಹೇಳಿದ್ರಪ್ಪ ಸುದೀಪ್ ಸರ್, ಆ್ಯಕ್ಚುಲಿ ತುಂಬ ಒಂದು ಬೆಲೆ ಅದು ನಿಮ್ಮ ಪನಿಷ್ಮೆಂಟ್ ಆಗಿ ಸಿಗುತ್ತೆ. ಅದೇನು ಪನಿಷ್ಮೆಂಟ್ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ, ಬಿಗ್ ಬಾಸೇ ಕೊಡ್ತಾರೆ, ಅದು ನಂದು ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಅದು ಏನಾರು ಆಗಿರ್ಬೋದು. ಹೌದು, ಸೊ ಇದು ತುಂಬ ಒಂದು ಬೆಲೆನ ಕೊಡಬೇಕಾಗುತ್ತೆ. ಅದನ್ನೇ ಒತ್ತಿ ಹೇಳಿದ್ರು, ಒಂದು ಬೆಲೆಗೆ ನೀವು ಅದನ್ನ ಪ್ರೈಸ್ನ ನೀವು ಇಡ್ತಾ ಇದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಓಕೆ, ವೆಲ್ ಆ್ಯಂಡ್ ಗುಡ್ ಎನಫ್.
ಬಟ್ ಅದಲ್ಲದೇನೂ ಕೂಡ ಬೇರೆ ಏನೋ ಇರುತ್ತಲ್ವಾ. ಆ್ಯಂಡ್ ಇನ್ನೊಂದು ಮಾತು, ಅದು ಆ್ಯಕ್ಚುಲಿ ನಾನು ಇದನ್ನ ಟಾಪಿಕ್ ನಾನು ಬಿಟ್ಬಿಟ್ಟಿದೆ. ಸೊ ಏನು ಈ ಪಾಸಿಟಿವಿಟಿ ಗೌತಮಿ ಅವ್ರದ್ದು ಲೈಕ್ ರೌಂಡ್ ಅಪ್ ಮಾಡಿ ಮಾತಾಡ್ತಿರ್ತಾರೋ, ಅವರು ಲೈಕ್ ಮೋಕ್ಷಿತಾ ಅವರು ಇಬ್ಬರು ಮಾತು ತೊಗೊತಾರೆ. ಯಾಕಂದರೆ ಫ್ರೆಂಡ್ ಆಗಿ ಥ್ಯಾಂಕ್ ಯು ಅಂತ ಹೇಳ್ತಾರೆ, ಉಗ್ರ ಮಂಜು ಆಗಲಿ ಗೌತಮಿ ಆಗಲಿ, ಅದನ್ನು ಶಿಶಿರ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾರೆ. ಬಟ್ ಅವ್ರು ಒಂದು ಮಾತು ಹೇಳ್ತಾರೆ, ಸಿ ಆ್ಯಕ್ಚುಲಿ ನಾನು ಇರೋವರೆಗೂ ಶುಗರ್ ಕೋಟೆಡಾಗಿ ಮಾತಾಡಕ್ಕೆ ಬರಲ್ಲ, ನನಗೆ ಶುಗರ್ ಕೋಟೆಡ್ ನಾನು ಇರೋದು ಹಿಂಗೆ ಇರ್ತೀನಿ, ಜನಗಳು ನನ್ನ ನೋಡಿ ಲೈಕ್ ಮೆಚ್ಚುಗೆ ಪಡ್ಕೊತಾರೆ, ನಾನು ಆಚೆ ಹೋದಾಗ ನನ್ನ ಸ್ಯಾಟಿಸ್ಫ್ಯಾಕ್ಷನ್, ಜನ ಉಳಿಸ್ಕೊಳ್ಳಿ, ಇಲ್ಲಾಂದರೆ ಕಳಿಸಂಗಿದ್ರೆ ಕಳಿಸ್ಲಿ ಅನ್ನೋ ರೀತಿ ಮಾತಾಡ್ತಾರೆ. ಸಿ ಇಲ್ಲಿ ಶುಗರ್ ಕೋಟೆಡಾಗಿ ಮಾತಾಡ್ಬೇಡಮ್ಮ ನೀವು, ಇಲ್ಲಿ ಶುಗರ್ ಕೋಟೆಡಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ನಾರ್ಮಲ್ ಆಗಿ ಆಸ್ ಅ ಒಬ್ಬ ಇಂಡಿವಿಜುವಲ್ ಆಗಿ ನೀನು ಮನೆ ಒಳಗಡೆ 4 ಜನ ಇದ್ದಾಗ, ಈಗ ಫೈನಲ್ 4 ಜನ ಇರ್ತಾರೆ, ಹಾಗಾದ್ರೆ ಮಾತಾಡದೆ ಇರೋಕ್ಕಾಗಲ್ಲ ಅಲ್ವಾ. ನಾರ್ಮಲ್ ಆಗಿ ಊಟ ಆಯ್ತಾ ಸರ್, ಇವರು ಧರ್ಮಕೀರ್ತಿರಾಜಗೆ ಏನು ಹೇಳಿದ್ರು ಅಂದ್ರೆ 50% ನೀವಾಗಿರಿ, 50% ಬಿಗ್ ಬಾಸ್ ಮನೆಗೆ ಹೆಂಗ್ ಬೇಕೋ ಹಂಗೆ ಆಟ ಮಾಡ್ಕೊಳ್ಳಿ. ಇಲ್ಲಿ ನೀವಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಲ್ಲ. ಅಂಡ್ ಮೋರ್ ಓವರ್ ನೀವು ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ನೀವು ಏನು ಅನ್ಕೊಂಬಂದಿರೋದು ಅಲ್ಲಿ ನಿಮಗೂ ಗೊತ್ತು, ಅಲ್ಲಿ ಬರೋರೆಲ್ಲ ಡಿಫ್ರೆಂಟ್ ಮನಸ್ಥಿತಿ ಒಳ್ಳವರು. ಸೊ ನಾನಲ್ಲಿ ಅವ್ರ ಮಧ್ಯೆ ಗೆದ್ಕೊಂಡು ಅವ್ರನ್ನೆಲ್ಲ ನಾನು ಅರ್ತ್ಕೊಂಡು ತಿದ್ಕೊಂಡು, ಯಾಕಂತಂದ್ರೆ ಅಲ್ಲಿ ಹೋಗೋದು ಏನಕ್ಕೆ ಇವ್ರು ಹೇಳೋದು ಏನಂತಂದ್ರೆ ಹೊರಗಡೆ ಜಗತ್ತಲ್ಲಿ ನಾವು ಇದರೆಲ್ಲ ಇರೋಕ್ಕಾಗಲ್ಲ, ಬೇರೆ ಮನಸ್ಥಿತಿಗಳ ಜೊತೆ ನಾವು ಬೆರೆಯೋಕ್ಕಾಗಲ್ಲ. ಬಟ್ ಅಲ್ಲಿ ಬೆರಿಬೋದು, ಮಾತಾಡ್ಬೋದು, ಕೂತ್ಕೋಬೋದು, ಲೈಕ್ ಆ ಥರ ಎಲ್ಲ ಮಾಡ್ಬೋದಲ್ಲ ಒಂದು ಉದ್ದೇಶಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಲ್ವ, ಅದೇ ಬಿಗ್ ಬಾಸ್. ಸೊ ಮನಸ್ಥಿತಿಗಳನ್ನೆಲ್ಲ ಗೆದ್ದು ಬರೋನೇ ಒಬ್ಬ ವಿನ್ನರು, ಅವನೇ ಬಿಗ್ ಬಾಸ್ ಆಗ್ತಾನೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಲೈಕ್ ಸುದೀಪ್ ಸರ್ ಹೇಳ್ತಾರೆ ಇಲ್ಲಿ. ಆ್ಯಂಡ್ ಇದರಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಗೈಸ್, ಏನು ಗೊತ್ತಾ, ಸೊ ಇನ್ಮೇಲಾದರೂ ಮೋಕ್ಷಿತಾ ಅವರು ಒಂದು ಸ್ವಲ್ಪ ತಲೆನ ಮುಂದೆ ಇಟ್ಟು ಹಾರ್ಟ್ನ ಒಳಗಡೆ ಇಟ್ಕೊಂಡು ನೆಮ್ಮದಿಯಾಗಿ ಗೇಮ್ ಆಡಬೇಕು. ಅದನ್ನು ಬಿಟ್ಬಿಟ್ಟು ನಾನು ಇವ್ರ ಜೊತೆ ಮಾತಾಡ್ಸಲ್ಲ, ನನಗೆ ಅವ್ರು ಕಂಡ್ರೆ ಆಗಲ್ಲ, ಯಾರು ಕಂಡ್ರು ಯಾರಿಗೂ ಆಗಲ್ಲ ಅಲ್ಲ. ಅಬ್ವಿಯಸ್ಲಿ ಇವನ್ ಹೇಳಲ್ಲ ನಾನು, ಆ್ಯಕ್ಚುಲಿ ಈಗ ಅದು ಗೌತಮಿ ಅವರಾಗಲಿ ಲೈಕ್ ಉಗ್ರ ಮಂಜು ಅವರಾಗಲಿ ಯಾರು ವಿಕ್ರಮ್ ಅವ್ರ ಹತ್ರ ತ್ರಿವಿಕ್ರಮ್ ಅವ್ರ ಹತ್ರ ಮಾತಾಡ್ತಿರೋ ರೀಸನ್ನೇ ರಜತ್ ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ. ರಜತ್ ಅವ್ರು ಇವ್ರು ಆಪೋಸಿಟ್ ಆದರೂ ಎದ್ರ ಬದಲು ನಮಗೆ ಇನ್ನೊಬ್ಬ ಯಾರೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕು ಅಂತಲೇ ಇವ್ರ ಹತ್ರ ಮಾತಾಡ್ತಾ ಇರೋದು. ಈವನ್ ತ್ರಿವಿಕ್ರಮ್ ಅವ್ರಿಗೂ ಗೊತ್ತಾಗಿದೆ, ರಜತ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಉಗ್ರ ಮಂಜು ಅವ್ರ ಹತ್ರನೂ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ಯಾಕೆ ಅವರು ಶಿಶಿರ್ ಅವ್ರು ಬಂದಾಗ ಭಯ ನನಗೆ ಆಡ್ತೀರಾ ನೀವು ಅಂತ ಕೇಳಿದಾಗ, ಇಲ್ಲ ಭಯ ನಾನು ಅವ್ರಿಗೆ ಆಡ್ತೀನಿ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಆ್ಯಕ್ಚುಲಿ ಇಲ್ಲೊಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಏನಂತಂದರೆ, ನಾನು ಅಂದ್ಕೊಂಡಿದ್ದೆ ಅದನ್ನು ಲೈಕ್ ರಜತ್ ಅವ್ರಿಗೆ ಹೇಳ್ತಾ ಇದ್ದಾರೆ ಗೇಮ್ ಮಾಡೋದಕ್ಕೆ ಅಂತ ಅನ್ಕೊಂಡೆ, ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಬಟ್ ಅವರು ಮೋಕ್ಷಿತಂಗೂ ಹೇಳ್ತಾರೆ, ಇವನ್ ಮೋಕ್ಷಿತ ಅವ್ರ ಹತ್ರ ಚೆನ್ನಾಗಿರೋದಕ್ಕೆ ತ್ರಿವಿಕ್ರಮ್ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಮೋಕ್ಷಿತ ಅವರು ಬಂದು ಕೇಳಬೇಕಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ನೀವು ಬೇರೆಯವ್ರ ಹತ್ರ ನಿಮಗೆ ಅಂದರೆ ಅವ್ರು ಏನಂತ ಹೇಳ್ತಾರೆ, ಲಾಸ್ಟ್ ವೀಕಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನಾವು ಅವ್ರನ್ನ ಹೊರಗಡೆ ಇಟ್ಟಿರ್ತೀವಿ, ಯಾರನ್ನ ಮಂಜುನ ಮತ್ತು ಗೌತಮಿ ಅವ್ರನ್ನ ಹೊರಗಡೆ ಇಟ್ಟಿರ್ತೀವಿ ನಾವೇ ನೀರು ಹಾಕಿ. ಬಟ್ ಈ ಟೈಮಲ್ಲಿ ಕ್ಯಾಪ್ಟನ್ಸಿ ಆಗಕ್ಕೆ ನಾನು ಅವ್ರ ಹತ್ರನೇ ಹೋಗಿ ಕೇಳಬೇಕು ಅಂದಾಗ ನನಗೆಲ್ಲೋ ಅದು ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ನೀನು ಅವರಿಬ್ಬರನ್ನ ಕೇಳಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಬಟ್ ತ್ರಿವಿಕ್ರಮ್ ಅವ್ರನ್ನ ಕೇಳ್ಬೋದಾಗಿತ್ತಲ್ಲ, ಯಾಕಂದರೆ ನೀವು ನಮ್ಮ ಜೊತೆ ಆಡಬೇಕು ಅಂತ ಅವ್ರಿಗೂ ಒಂದು ಪ್ರೂವ್ ಆಯಿತು. ಹೋಗ್ಬಿಟ್ಟು ತ್ರಿವಿಕ್ರಮ್ ಅವ್ರ ನನ್ನ ಜೊತೆ ಆಡ್ತೀರಾ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ರಜತ್ನ ಬಿಟ್ಟು ಬಂದ್ಬಿಟ್ಟಿರೋ ಅವರು ರೆಡಿ ಇದ್ರು. ಆ್ಯಕ್ಚುಲಿ ಶಿಶಿರ್ ಅವ್ರನ್ನೂ ಇಗ್ನೋರ್ ಮಾಡಿದವ್ರು. ಇಲ್ಲಿ ಇಲ್ಲ ಭಯ, ನಾನು ಅವಳು ಕೇಳಿದ್ರೆ ಅವಳು ನೋಡ್ಬಿಟ್ಟು ಹೇಳ್ತೀನಿ ಫಸ್ಟು, ಅವಳನ್ನು ಕೇಳಿ ಅವಳು ಅಂತಂದಿದ್ದು, ಆ್ಯಕ್ಚುಲಿ ಅವರು ಅಂತಲೂ ಹೇಳಿಲ್ಲ ಅಲ್ಲಿ. ಸೊ ಅದು ಮೋಕ್ಷಿತ ಆಗೇ ಇತ್ತು. ಬಟ್ ಮೋಕ್ಷಿತ ಅವರು ಎಲ್ಲೋ ಒಂದು ಕಡೆ ಅದೊಂದು ಸ್ವಲ್ಪ ಟೈಮ್ ತಗೊಂಡು ಸಾಧಿಸಿದ್ರಿಂದ ಅವರು ಲೈಕ್ ಅಲ್ಲಿ ಟಾಸ್ಕ್ ಆಡಕ್ಕೆ ಕಂಪ್ಲೀಟ್ ಆಗಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ತು ಅಷ್ಟೇ. ಎಸ್, ಇಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಗೌತಮಿ ಅವರು ಮತ್ತು ರಜತ್ ಅವರು ಇಬ್ಬರು ಸೇವ್ ಆಗ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಎಸ್, ಈ ವೀಕಲ್ಲಿ. ಆ್ಯಂಡ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ಗೈಸ್, ಅಂದರೆ ಡಬಲ್ ಎಲಿಮಿನೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿಲ್ಲ. ಇವರು ಮೇ ಬಿ ಲಾಸ್ಟ್ ವೀಕ್ ಯಾರು ಹೋಗಬೇಕಾಗಿತ್ತು, ಅವ್ರ ಬದಲು ಇವರಿಬ್ಬರನ್ನ ಯಾರೋ ಕಳಿಸೋ ಚಾನ್ಸಸ್ ಜಾಸ್ತಿ ಇದೆ. ಕಾದ್ ನೋಡೋಣ. 50-50 ಈ ಸಾಯಂಕಾಲದಷ್ಟಲ್ಲಿ ಇಲ್ಲ 3 o'clock ಅಷ್ಟಲ್ಲಿ ಗೊತ್ತಾಗುತ್ತೆ ಏನು ಎತ್ತಾಗುತ್ತೆ ಅಂತ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಲೈಕ್ ಹೊರಗಡೆ ಆಡಿಯನ್ಸಿಂದ ಒಂದು ವಿಡಿಯೋ ಕ್ಲಿಪ್ಗಳು ಬರುತ್ತವೆ. ಸೊ ಒಂದು ಕ್ವಶನ್ ಮೋಕ್ಷಿತ ಅವ್ರಿಗಾಗಿರುತ್ತೆ, ಆ್ಯಸ್ ಇಟ್ ಇದೆ. ನೀವು 3 ಜನ ಒಟ್ಟಿಗೆ ಇದ್ದಾಗ ತ್ರಿವಿಕ್ರಮಗೆ ಬ್ಲೇಮ್ ಮಾಡ್ತಾ ಇದ್ವಿ, ಇವಾಗ ಅವ್ರು ಆಚೆ ಕಡೆ ಬಂದಿದ್ದಾರೆ ಅಂತೆಲ್ಲ ಒಂದು ಮಾತುಗಳು ಬರ್ತಾರೆ. ಅದಕ್ಕೆ ಅವರು ಮೋಕ್ಷಿತ ಅವ್ರು ಖುಷಿ ಪಡ್ಕೋತಾರೆ. ಓಕೆ, ಇವಾಗ ನಾನು ಕ್ಲಿಯರ್ ಆಗಿದೆ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಎಸ್, ಒಂದು ಕ್ಲಿಯರ್ ಆಗಿ ಇಡಬೇಕು, ಇನ್ಮೇಲಾದರೂ ಕ್ಲಿಯರ್. ಆಮೇಲೆ ಹನುಮಂತಗೂ ಒಂದು ಸ್ವಲ್ಪ ಒಂದು ಕ್ಲಾಸ್ ತೊಗೊತಾರೆ. ಆ್ಯಕ್ಚುಲಿ ಏನಂತ ಒಂದು ವಿಡಿಯೋ ಕ್ಲಿಪ್ ಬರುತ್ತೆ, ಅಂದರೆ ಯಾವಾಗಲೂ ಸುರೇಶ್ ಅವ್ರನ್ನೇ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾರೆ. ಸೊ ಸುರೇಶ್ ಅವರು ಆ್ಯಕ್ಚುಲಿ ಇವ್ರು ಟಾರ್ಗೆಟ್ ಮಾಡ್ತಾರೋ ತಪ್ಪು ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಅವರು ಎಲ್ಲ ಟೈಮಲ್ಲೂ ಅವ್ರು ರಾಂಗ್ ಇರಲ್ಲ. ಇವ್ರು ಕೆಲವೊಂದು ಬಾರಿ ಒಂದು ರೀಸನ್ಸ್ಗಳನ್ನ ಕೊಡ್ತಾರೆ ಗೊತ್ತಾ, ಅವ್ರನ್ನ ಬಿಟ್ಟು ಬೇರೆಯವರು ಇರ್ತಾರೆ, ಅದಕ್ಕೆ ಇನ್ನೂ ಲೆಂತಿ ಆನ್ಸರ್ ಇರಲ್ಲ, ಶಾರ್ಟ್ ಆ್ಯಂಡ್ ಇವ್ರು ಬರ್ತಾರೆ, ನಾನೇನೋ ಒಂಥರ ಸೋಂಬೇರಿಗಳ ಥರ ಮಾತಾಡ್ತಾರೆ ಗೊತ್ತಾ, ಆ ಥರ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಎಂಜಾಯ್ ಮಾಡ್ತಿದ್ವಿ ನಾವು, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಇವಾಗ ಏನು ಸುದೀಪ್ ಸರ್ ಏನು ಹೇಳಿದ್ರು ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು, ಹೌದಲ್ವಾ ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆ, ಓಕೆ ನಾನು ಸ್ವಲ್ಪ ಲೆಂತಿಯಾಗಿ ಟಾರ್ಗೆಟು ಒಬ್ಬರನ್ನೇ ಮಾಡಬಾರ್ದು, ಮಾವ ಅಂತ ಅನ್ನೋದು ಬಿಟ್ಟು. ಈಗ ಧನರಾಜು ಅವರು ಯೂಶಲಿ ನನಗೆ ಜಾಸ್ತಿ ಬರ್ತಾರೆ ಹೆಂಗೆ ಗೊತ್ತಾ, ಧನರಾಜು ಕೊಡ್ತಾರೆ, ಇಲ್ಲ ಅಂತಂದರೆ ಗೋಲ್ಡ್ ಸುರೇಶ್ ಕೊಡ್ತಾರೆ. ಒಂದು ಎಲಿಮಿನೇಷನ್ ಅಂತೂ ಇದ್ದೇ ಇರುತ್ತೆ ನಾಮಿನೇಷನ್ ಮಾಡ್ಬೇಕಾರೆ. ಅದಲ್ಲದೆ ತುಂಬ ಜನ ಮನೆಯವರು ಇರ್ತಾರಲ್ವ, ಅವ್ರಿಗೂ ನೋಡಬೇಕು ಅವ್ರ ಕಡೆ ಇವ್ರು ಹೆಂಗೆ ಮಾಡ್ತಾ ಇದ್ದಾರೆ ಗೇಮು, ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರಾ, ಚೆನ್ನಾಗಿ ಆಡ್ತಾ ಇಲ್ವಾ, ಅದನ್ನು ನೋಡ್ಕೊಂಡು ಕೊಡಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಅದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವ್ರಿಗೆ ಕೂಡ ಕ್ಲಾಸ್ ತೊಗೊತಾರೆ. ಉಸ್ತುವಾರಿಗಳು ವಹಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಮಾತಾಡ್ಬೇಕಾದ್ರೆ ನಿಧಾನಕ್ಕೆ ಮಾತಾಡಬೇಕು. ನೀವು ಮಾತಾಡಿದ್ದು ಪಾಯಿಂಟ್ಸ್ಗಳೆಲ್ಲ ಕರೆಕ್ಟಾಗಿತ್ತು, ಬಟ್ ದ ವೇ ನೀವು ಮಾತಾಡೋದಲ್ಲ ಜೋರಾಗಿ ಕಿರ್ಚ್ಕೊಂಡು ಅದೆಲ್ಲ ಸರಿ ಇರಲಿಲ್ಲ. ಸೊ ನೀವು ನಿಮ್ಮ ಲೈಕ್ ಕಂಟ್ರೋಲ್ ಇತ್ತು ಅಂತಂದರೆ ನೀವು ಮಾತಾಡೋ ಒಂದು ವ್ಯಾಲಿಡ್ ಪಾಯಿಂಟ್ಗೂ ಒಂದು ವ್ಯಾಲ್ಯೂ ಬರುತ್ತೆ. ಇಲ್ಲ ಅಂತಂದರೆ ಲೈಕ್ ಕಿರ್ಚಾಡಿದ್ರೆ ಇರಿಟೇಷನ್ ಆಗುತ್ತೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ಇವನ್ ನಂದು ಕೂಡ ಒಂದು ಪಾಯಿಂಟ್ ಅಂತ ಕೂಡ ಹೇಳ್ತಾರಲ್ಲಿ ಸುದೀಪ್ ಸರ್. ಬಟ್ ಅದಕ್ಕೆ ಅದೇ ಆವಾಗ ಅಷ್ಟು ನೋಡಿ, ಈಗ ಮೊನ್ನೆ ಎಲ್ಲ ಕಿರ್ಚಾಡೋದಕ್ಕೆ ಅವ್ರು ಗಂಟಲು
ಗಂಟ್ಲು ಹೋಗ್ಬಿಟ್ಟಿದೆ, ಗಂಟ್ಲು ನೋಗಿ ಏನೋ ಫುಲ್ಲು ವಾಯ್ಸೇ ಬರ್ತಾಯಿಲ್ಲ ಅವ್ರಿಗೆ. ಸೊ ಏನಕ್ಕೆ ಕಿರ್ಚಾಡಬೇಕು, ಇರೋದನ್ನ ಹೇಳೋ ರೀತಿಲಿ ಹೇಳ್ತು ಅಂತಂದರೆ ಎಲ್ಲರಿಗೂ ಅದು ತಲೆಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಗೈಸ್, ಇದಾಗಿತ್ತು ನಿನ್ನೆ ಎಪಿಸೋಡ್ನ ರಿವ್ಯೂ. ಆ್ಯಂಡ್ ನಿಮಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಏನು ಅನಿಸ್ತು ಆ್ಯಂಡ್ ಮೋಕ್ಷಿತ್ ಅವ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.